ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಸಂಜಯನ ಬಗ್ಗೆ ಭಗವಂತ ಶ್ರೀಕೃಷ್ಣನ ವಚನ, ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಂಜಯನಿಗೆ ಭಗವಂತ ಹೇಳ್ತಾನೆ, ನೀನ್ ಯಾಕೆ ಯುಧಿಷ್ಠಿರನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅವನು ಅಧರ್ಮದ ದಾರಿಯನ್ನ ಹಿಡಿತಾ ಇದ್ದಾನೆ ಅಥವಾ ಧರ್ಮದ ಲೋಪ ಅವನಿಂದ ಆಗ್ತಾ ಇದೆ ಅಂತ ನೀನು ಯಾಕೆ ಹೇಳ್ತಾ ಇದೀಯಾ? ಯಾವತ್ತೂ ಕೂಡ ನಾನಾಗ್ಲಿ ಯುಧಿಷ್ಠಿರನಾಗಲಿ ಅಧರ್ಮವನ್ನ ಮಾಡೋದೇ ಇಲ್ಲ, ಆ ಕೆಲಸಕ್ಕೆ ಹೋಗೋದಿಲ್ಲ. ನಿನಗೂ ಗೊತ್ತಿದೆ. ಮತ್ತೆ ಧರ್ಮರಾಯ ಏನು ಸಾಮಾನ್ಯದವನಲ್ಲ, ಅವನು ಸ್ವಾಧ್ಯಾಯವನ್ನ ಮಾಡುವಂಥವನು, ಮತ್ತು ಅಶ್ವಮೇಧ, ರಾಜಸೂಯ, ಯಜ್ಞಗಳ ಅನುಷ್ಠಾನ ಕೂಡ ಮಾಡಿದ್ದಂಥವ್ರು ಇವರು ಅಂತಂದ್ಬಿಟ್ಟು ಹೇಳ್ತಾರೆ. ಇದಲ್ಲದೆ ಅವರು ಧನಸ್ಸು, ಕವಚ, ಆನೆ, ಕುದುರೆ, ರಥ ಮತ್ತು ಶಸ್ತ್ರಗಳು ಎಲ್ಲದರಿಂದಲೂ ಕೂಡ ಚೆನ್ನಾಗಿ ಸಂಪನ್ನನಾಗಿದ್ದಾನೆ. ಅಂದರೆ ಅವನ ಹತ್ರ ಎಲ್ಲ ಇದೆ, ಧನಸ್ಸು ಇದೆ, ಕವಚ ಇದೆ, ಎಲ್ಲ ರೀತಿಯ ಶಸ್ತ್ರಗಳು ಕೂಡ ಅವನ ಹತ್ರ ಇದೆ. ಆಮೇಲೆ ಪಾಂಡವರು ಸ್ವಧರ್ಮದ ಅನುಸಾರವಾಗಿ ಕರ್ತವ್ಯ ಪಾಲನೆಯನ್ನು ಮಾಡ್ತಾ ಇದ್ರು. ಅಂದರೆ ತಮ್ಮ ಧರ್ಮಕ್ಕೆ ಏನು ಕರ್ತವ್ಯಗಳಿರುತ್ತೋ, ಈಗ ಕ್ಷತ್ರಿಯರವರು ಆ ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಏನು ತಮ್ಮ ಕರ್ತವ್ಯ ಇದೆಯೋ ಆ ಕರ್ತವ್ಯದ ಪಾಲನೆಯನ್ನು ಮಾಡ್ತಾ ಇದ್ರು. ಮತ್ತೆ ಕ್ಷತ್ರಿಯೋಚಿತವಾದ ಯುದ್ಧ ಕರ್ಮದಲ್ಲಿ ಪ್ರವೃತ್ತರಾಗಿ ಅದನ್ನು ಪಾಲಿಸ್ತಾ ಇದ್ರು. ಈಗ ಕ್ಷತ್ರಿಯರಿಗೆ ಏನು ಮಾಡಬೇಕು ಅಂತ ಹೇಳಿದಾರೋ, ಯುದ್ಧ ಮಾಡಬೇಕಾದ್ರೆ ಅವ್ರು ಮಾಡಲೇಬೇಕು. ಎದುರುಗಡೆ ಇರುವಂಥವನು ನನ್ನ ಜೊತೆ ನೀವು ಯುದ್ಧ ಮಾಡಬೇಕು ಅಂತ ಅವ್ರ ಮೇಲೆ ದಾಳಿ ಮಾಡಿದಾಗ ಅವ್ರು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ಅವರು ಯುದ್ಧ ಮಾಡ್ತಾರೆ. ಅಂದರೆ ಕ್ಷತ್ರಿಯನಿಗೆ ಏನು ಕೆಲಸಗಳಿರುತ್ತೋ ಅದನ್ನು ಅವರು ಸರಿಯಾಗಿ ಪಾಲನೆ ಮಾಡ್ತಾಯಿದ್ರು. ಮತ್ತು ಕ್ಷತ್ರಿಯರಿಗೆ ಏನು ಸರಿಯೋ ಅಂಥ ಯುದ್ಧ ಕರ್ಮದಲ್ಲಿ ಪ್ರವೃತ್ತರಾಗಿ ಅವರು ದೈವವಶರಾಗಿ ಮೃತ್ಯುವನ್ನು ಪಡೆದ್ರು ಕೂಡ. ಅಂದರೆ ಈಗ ಯುದ್ಧ ಮಾಡ್ತಾ ಅವ್ರೇನಾದರೂ ಸತ್ರು ಅಂತ ಇಟ್ಕೊಳ್ಳಿ, ಆಗ ಆ ಮೃತ್ಯು ಅನ್ನೋದಿದೆಯಲ್ಲ ಅದನ್ನು ಉತ್ತಮ ಅಂತ ತಿಳ್ಕೊಳ್ತಾರೆ. ಯಾಕೆ ಅಂತಂದರೆ ಕ್ಷತ್ರಿಯನಾಗಿರೋನು ಯುದ್ಧ ಮಾಡ್ತಾ ಸತ್ರೇನೆ ಅವನಿಗೆ ಒಂದು ವೀರಗತಿ ಅಂತ ಹೇಳ್ತಾರಲ್ಲ, ಅದು ಸಿಗುತ್ತೆ. ಅವನು ಹೇಡಿ ಥರ ಓಡೋದ್ರೆ ಅವನು ಕ್ಷತ್ರಿಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅವನು ಹೇಡಿ ಅಂತ ಅನ್ನಿಸ್ಕೊಳ್ತಾನಲ್ವಾ. ಅದಕ್ಕೆ ಕ್ಷತ್ರಿಯರ ಧರ್ಮವನ್ನು ಅವರು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರು. ಮತ್ತೆ ಅಂಥ ಒಂದು ಮೃತ್ಯು ಸಿಕ್ಕಿದ್ರೂ ಕೂಡ ತಾವು ಉತ್ತಮರು ಅಂತ ತಿಳ್ಕೊಳ್ತಾ ಇದ್ರು. ನೀನೇನಾದ್ರೂ ಎಲ್ಲವನ್ನ ಬಿಟ್ಟು ಶಾಂತಿಯನ್ನೇ ಧರಿಸ್ಕೊಳ್ಳೋದನ್ನೇ ಧರ್ಮ ಅಂತ ನೀನೇನಾದ್ರೂ ತಿಳ್ಕೊಳ್ಳೋದಾದ್ರೆ ನೀನೇ ಹೇಳು, ಯುದ್ಧವನ್ನ ಮಾಡೋದ್ರಿಂದ ರಾಜರ ಧರ್ಮ ಸರಿಯಾಗಿ ಪಾಲನೆ ಆಗುತ್ತಾ, ಅಥವಾ ಯುದ್ಧವನ್ನ ಬಿಟ್ಟು ಓಡೋದ್ರಿಂದ ಸರಿಯಾಗಿ ಪಾಲನೆ ಆಗುತ್ತಾ ಅಂತ ನೀನೇ ಹೇಳು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಕ್ಷತ್ರಿಯನಾಗಿರುವಂಥವನು ತನಗೆ ತೊಂದರೆ ಆಗ್ತಾ ಇದ್ರು, ತನಗೆ ಯಾರೋ ಬೇರೆಯವರು ಬಂದು ಅವರಿಗೆ ಹಿಂಸೆ ಕೊಡ್ತಾ ಇದ್ರು, ಅಥವಾ ತನ್ನ ರಾಜ್ಯವನ್ನು ಅವರು ಕಿತ್ಕೊಳ್ತಾ ಇದ್ರು, ಅದನ್ನು ನೋಡ್ಕೊಂಡು ಸುಮ್ಮನೆ ಶಾಂತವಾಗಿರೋದು ಒಳ್ಳೇದಾ ಅಥವಾ ಯುದ್ಧ ಮಾಡೋದು ಒಳ್ಳೇದಾ? ರಾಜಧರ್ಮ ಯಾವುದು ಅಂತ ನೀನೇ ಹೇಳು. ಈಗ ಯುದ್ಧವನ್ನು ಬಿಟ್ಟು ಓಡೋಗೋದಿದೆಯಲ್ಲ ಅದು ಸರಿನಾ? ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ನಾನು ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೀನು ಹೇಳು. ಧರ್ಮದ ಅನುಸಾರವಾಗಿ ಪಾಂಡವರಿಗೆ ಸಿಗಬೇಕಾಗಿದ್ದಂತಹ ರಾಜ್ಯ ಭಾಗವನ್ನು ಸಾಧಾರಣವಾಗಿ ಧೃತರಾಷ್ಟ್ರ ಈಗ ಕಬಳಿಸ್ಬೇಕು ಅಂತಿದ್ದಾನೆ, ಅವರಿಂದ ಕಿತ್ಕೋಬೇಕು, ದೋಚ್ಕೋಬೇಕು ಅಂತ ಇದ್ದಾನೆ. ಅವನ ಎಲ್ಲ ಮಕ್ಕಳು ಕೂಡ ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅಂದರೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಪ್ರಾಚೀನ ರಾಜಧರ್ಮದ ಕಡೆ ದೃಷ್ಟಿ ಹಾಕ್ತಾ ಇಲ್ಲ. ನಮ್ಮ ಹಿಂದಿನವರು ಏನು ಹೇಳಿಕೊಟ್ಟಿದ್ದಾರೆ ಆ ಧರ್ಮದ ಅನುಸಾರವಾಗಿ ಯಾರೂ ನಡೀತಾ ಇಲ್ಲ, ಆ ಕಡೆ ಅವರು ಗಮನನೇ ಹರಿಸ್ತಾ ಇಲ್ಲ. ಹಿಂದಿನವ್ರು ಏನು ಹೇಳಿದಾರೋ ನಮಗೆ ಯಾಕೆ ಬೇಕು, ಈಗ ನಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ನಡ್ಕೋಬೇಕು ಅನ್ನೋ ರೀತಿ ಧೃತರಾಷ್ಟ್ರ ಮತ್ತು ಅವನ ಮಕ್ಕಳು ನಡ್ಕೊಳ್ತಾ ಇದ್ದಾರೆ. ದರೋಡೆಕೋರ ಬಚ್ಚಿಟ್ಕೊಂಡು ಹಣವನ್ನು ಕಳ್ತನ ಮಾಡಲಿ ಅಥವಾ ಮುಂದೆ ಬಂದು ಬಲವಂತವಾಗಿ ಅವರಿಂದ ದೋಚ್ಕೊಳ್ಳಿ, ಎರಡು ಸ್ಥಿತಿಯಲ್ಲೂ ಕೂಡ ಅದು ನಿಂದನಾರ್ಹ ಅಲ್ವಾ? ಅದನ್ನು ನಾವು ತೆಗಳಬೇಕು, ಅದನ್ನು ನಿಂದಿಸ್ಬೇಕು ನಾವು. ಆ ರೀತಿಯ ಒಂದು ಕೆಲಸ ಅಂದರೆ ನಮಗೆ ಗೊತ್ತಿಲ್ಲದೆ ಬಚ್ಚಿಟ್ಕೊಂಡು ಬಂದು ಕಳ್ತನ ಮಾಡಿದ್ರು ಒಂದೇ, ಮುಂದಗಡೆಯಿಂದ ಬಂದು ನಮ್ಮ ಕೈಯಲ್ಲಿರೋದನ್ನು ಕಿತ್ಕೊಳ್ಳೋದು ಒಂದೇ ಅಲ್ವಾ? ಸೊ ಎರಡೂ ಕೂಡ ನಿಂದನಾರ್ಹವಾಗಿದೆ. ಸಂಜಯನೇ, ನೀನು ಹೇಳು, ದುರ್ಯೋಧನ ಮತ್ತು ಆ ಕಳ್ಳ ದರೋಡೆಕಾರ ಇದ್ದಾರಲ್ಲ ಅವರಿಬ್ಬರಲ್ಲಿ ಏನು ತಾನೇ ವ್ಯತ್ಯಾಸ ಇದೆ ಅಂತ ನೀನೇ ಹೇಳು. ಏನು ಅಂತರ ಇದೆ? ಇಬ್ಬರು ಒಂದೇ ಆಯಿತು ಅಲ್ವಾ?
ದುರ್ಯೋಧನನಂತೂ ಕೋಪಕ್ಕೆ ವಶನಾಗ್ತಾ ಇದ್ದಾನೆ. ಯಾವಾಗೂ ಅವನಿಗೆ ಮೂಗುನ ಮೇಲೆ ಕೋಪ ಅಂತ ಹೇಳ್ತಾರಲ್ಲ, ಆ ರೀತಿ ಕೋಪಕ್ಕೆ ವಶನಾಗಿದ್ದಾನೆ. ಅವನು ಛಲದಿಂದ ಯಾವ ರಾಜ್ಯದ ಅಪಹರಣ ಮಾಡಿದಾನೋ ಅದನ್ನು ಲೋಭದ ಕಾರಣ ಧರ್ಮ ಅಂತ ಅಂದ್ಕೊಳ್ತಾ ಇದ್ದಾನೆ. ಅವನು ಮಾಡ್ತಾ ಇರೋದು ಛಲ, ನನಗೆ ಸಿಗಲೇಬೇಕು ಅನ್ನೋ ಒಂದು ಹಠದಿಂದ ಅವನು ಅದನ್ನು ಪಡೆದಿದ್ದಾನೆ. ಆದರೆ ಅವನು ಯೋಚನೆ ಮಾಡ್ತಾ ಇರೋದು ಏನೋ, ಯಾಕೆ ಅವನಲ್ಲಿ ಲೋಭ ತುಂಬಿಕೊಂಡಿರೋದ್ರಿಂದ, ಕೋಪ ಇರೋದ್ರಿಂದ ಆ ವಿವೇಕ ಅನ್ನೋದು ಇಲ್ಲ ಅವನಿಗಿವಾಗ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಲೋಭ ಇರೋ ಕಾರಣದಿಂದ ಅವನು ತಾನು ರಾಜ್ಯವನ್ನು ಈಗ ಪಡ್ಕೊಳ್ತಾ ಇದ್ದಾನಲ್ಲ, ಅದನ್ನು ಧರ್ಮ ಅಂತ ಅಂದ್ಕೊಳ್ತಾ ಇದ್ದಾನೆ. ಮತ್ತು ರಾಜ್ಯವನ್ನು ಅವರಿಂದ ಕಸಿದ್ಕೊಳ್ಬೇಕು ಅಂತ, ಅಂದರೆ ಕಿತ್ಕೋಬೇಕು ಅಂತ ಅವನು ಇಷ್ಟಪಡ್ತಾ ಇದ್ದಾನೆ. ಆದರೆ ಪಾಂಡವರ ರಾಜ್ಯವನ್ನು ಅಮಾನತ್ತು ಅಂದರೆ ಒಂದು ಆಸ್ತಿ ಅಥವಾ ನನ್ನ ಒಂದು ವಸ್ತು ನಿಮ್ಮ ಹತ್ರ ಕೊಟ್ಟು ಇಟ್ಟಿರ್ತೀವಿ, ಆಮೇಲೆ ನಾವು ಈಸ್ಕೊಳ್ತೀವಿ ಅಂತಂದ್ಬಿಟ್ಟು, ಆ ರೀತಿ ಅವನು ರಾಜ್ಯವನ್ನು ಅಮಾನತ್ತಿನ ಹಾಗೆ ಇಟ್ಟಿದ್ರು ಅದನ್ನು ಕೌರವರು ಹೇಗೆ ತಾನೇ ಅದನ್ನು ಪಡ್ಕೊಳ್ತಾರೆ. ಈಗ ಕಾಡಿಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ನಿಮ್ಮ ಹತ್ರ ತಂದು ಇಟ್ಟಿದ್ರು, ಏನು ಅಮಾನತ್ತಿನ ಹಾಗೆ, ನೀವು ಇಟ್ಕೊಂಡಿರಿ, ನಾವು ಬಂದಮೇಲೆ ವಾಪಸ್ ಕೊಡಿ ಅಂತ. ಬಂದಮೇಲೆ ವಾಪಸ್ ಕೊಡಬೇಕಲ್ವೇನಪ್ಪ, ಅದನ್ನು ಬಿಟ್ಬಿಟ್ಟು ನಾವೇ ಇಟ್ಕೊಳ್ತೀವಿ ಅಂತಂದರೆ ಅದು ಹೇಗಾಗುತ್ತೆ? ದುರ್ಯೋಧನ ಯಾರನ್ನ ಯುದ್ಧಕ್ಕೋಸ್ಕರ ಸೇರಿಸಿದಾನೋ, ಈಗ ಅವನ ಜೊತೆ ಇರೋರು ಎಷ್ಟೋ ಜನ ಬಂದಿದ್ದಾರಲ್ಲ, ಅವರೆಲ್ಲರೂ ಕೂಡ ಮೂರ್ಖರು. ಆ ಮೂರ್ಖರಾಜರು ಅಹಂಕಾರದ ಕಾರಣದಿಂದ ಈಗ ಮೃತ್ಯುವಿನ ಬಲೆಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಅವ್ರ ಪಾಡ್ಗವ್ರು ಇರ್ಬೋದಾಗಿತ್ತು. ಈಗ ದುರ್ಯೋಧನನಿಗೆ ಅವರು ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ಅವ್ರು ಇನ್ನೆಂಥ ಮೂರ್ಖರಿರ್ಬೋದು. ಅವರೇ ಬಂದು ಮೃತ್ಯುವಿನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.